ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತಿನ ಈ ವಿಡಿಯೋದಲ್ಲಿ ಒಂದು ಮೇಕಪ್ ಟ್ಯುಟೋರಿಯಲ್ ವಿಡಿಯೋ ಆಗಿರುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಕೊಡಿ, ಓಕೆನಾ? ಇನ್ನೂ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋಸ್ನ ನೋಡ್ತಿರೋ ಪ್ಲೀಸ್ ಹೋಗಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಪಕ್ಕದಲ್ಲಿರೋಂಥ ಬೆಲೈಕನ್ನ ಕ್ಲಿಕ್ ಮಾಡಿದ್ರೆ ನಾನು ನೆಕ್ಸ್ಟ್ ಅಪ್ಲೋಡ್ ಮಾಡೋಂಥ ವಿಡಿಯೋ ನಿಮಗೆ ಬೇಗ ಬಂದು ಸೇರುತ್ತೆ. ಸೊ ದ್ಯಾಟ್ ನೀವು ವಿಡಿಯೋನ ಫಸ್ಟ್ ನೋಡ್ಬೋದು. ಸರಿ ಬನ್ನಿ, ಹೇಗೆ ನಾನು ಈ ಲುಕ್ನ ಕ್ರಿಯೇಟ್ ಮಾಡಿದೆ, ಈ ಬ್ಯೂಟಿಫುಲ್ ಆ್ಯಂಡ್ ನ್ಯಾಚುರಲ್ ಆಗಿ ಹೇಗೆ ಸಿಂಪಲ್ ಆಗಿ ಎವ್ರಿ ಡೇ ಮೇಕಪ್ ಲುಕ್ ಅಂತ ಹೇಳ್ಬೋದು, ಇದನ್ನು ಹೇಗೆ ಕ್ರಿಯೇಟ್ ಮಾಡಿದೆ ಅಂತ ನಿಮ್ಮ ಜೊತೆನೂ ಶೇರ್ ಮಾಡ್ಕೊತೀನಿ. ಏನೆಲ್ಲ ಪ್ರಾಡಕ್ಟ್ಸ್ ಯೂಸ್ ಮಾಡಿದೆ ಅಂತ ಈಗ ನೋಡ್ಬೋದು ನೀವು. ಮಾಮಾ ಅರ್ತ್ ಅವರು ಒಂದಷ್ಟು ಪ್ರಾಡಕ್ಟ್ಸ್ನ ನನಗೆ ಕಳಿಸ್ಕೊಟ್ಟಿದ್ರು. ಫಸ್ಟ್ ಪ್ರಾಡಕ್ಟ್ ಬಂದು ಲಿಪ್ ಆ್ಯಂಡ್ ಐ ಟಿಂಟ್. ಇದು ಚೀಕ್ಗೂ ಬಳಸ್ಕೋಬೋದು, ಲಿಪ್ ಐ ಚೀಕ್ ಮೂರಕ್ಕೂ ಬಳಸ್ಕೋಬೋದು. ಟಿಂಟ್ ಒಂದು ಕಳಿಸಿದ್ರು. ಅದ್ರ ಜೊತೆಯಲ್ಲಿ ಮಾಮಾ ಅರ್ತ್ ಹೈಡ್ರಾ ಗ್ಲೋ CC ಸಿರಮ್ಸ್ನೂ ಕೂಡ ಕಳಿಸಿದ್ರು. ಇದರಲ್ಲಿ ನಿಮಗೆ 3 ಟೈಪ್ಸ್ ಆಫ್ ಸಿರಮ್ಸ್ ಬರುತ್ತೆ ಆ್ಯಂಡ್ 3 ಟೈಪ್ಸ್ ಆಫ್ ಚೀಕ್, ಲಿಪ್ ಆ್ಯಂಡ್ ಐ ಟಿಂಟ್ ಬರುತ್ತೆ. ಪ್ರಾಡಕ್ಟ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋಕ್ಕಿಂತ ಮುಂಚೆ ಈ ಬ್ರ್ಯಾಂಡನ್ ಅವ್ರ ಬಗ್ಗೆ ಸ್ವಲ್ಪ ಹೇಳ್ಬಿಡ್ತೀನಿ. ಮಾಮಾ ಅರ್ತ್ ಬಂದು ಪ್ಲಾಂಟ್ ಗುಡ್ನೆಸ್ ಇನ್ಸೆಂಟಿವ್ ಮೇಲೆ ವರ್ಕ್ ಮಾಡ್ತಾ ಇದ್ದಾರೆ. 2025 ಅಷ್ಟರಲ್ಲಿ ಅವರು 1 ಮಿಲಿಯನ್ ಟ್ರೀಸ್ನ ಪ್ಲ್ಯಾಂಟ್ ಮಾಡಬೇಕು ಅನ್ನೋದೇ ಅವರ ಮೇನ್ ಉದ್ದೇಶ ಅಂತ ಹೇಳ್ಬೋದು. ಇದರಲ್ಲಿ ನೀವೇನಾದರೂ ಆರ್ಡರ್ ಮಾಡಿದ್ರೆ ಮಾಮಾ ಅರ್ಥನವರು ಬಂದು ಅವರ ವೆಬ್ಸೈಟಲ್ಲಿ ಅವರು ಪ್ಲ್ಯಾಂಟ್ ಮಾಡುವಂಥ ಟ್ರೀಗೆ ನಿಮ್ಮನ್ನು ಲಿಂಕ್ ಮಾಡ್ತಾರೆ. ಸೊ ದ್ಯಾಟ್ ನಿಮ್ಮ ಕಡೆಯಿಂದ ಎಲ್ಲೋ ಒಂದು ಕಡೆ ಸಹಾಯ ಆದಂಗೆ ಇರುತ್ತೆ. ಈ ಪ್ರಾಡಕ್ಟ್ಸ್ ನಮ್ಗೆ ಎಲ್ಲೆಲ್ಲ ಸಿಗುತ್ತೆ ಅಂತಂದರೆ ಆಫ್ಲೈನಲ್ಲೂ ಸಿಗುತ್ತೆ, ನಿಮ್ಮ ಹತ್ರ ಯಾವುದಾದ್ರೂ ಅಂಗಡಿ ಇದೆಯಲ್ಲ ಅಲ್ಲೂ ಕೂಡ ಸಿಗುತ್ತೆ, ನಿಯರ್ ಬೈ ಸ್ಟೋರ್ಸಲ್ಲೂ ಸಿಗುತ್ತೆ. ಸೊ ದ್ಯಾಟ್ ಅಮೆಝಾನ್, ನೈಕಾ, ಫ್ಲಿಪ್ಕಾರ್ಟ್, ಪರ್ಪಲ್ ಈ ಥರ ಎಲ್ಲ ವೆಬ್ಸೈಟಲ್ಲೂ ಕೂಡ ಅವೈಲೇಬಲ್ ಇರುತ್ತೆ. ಸೊ ದ್ಯಾಟ್ ನೀವು ಚೆಕ್ಔಟ್ ಮಾಡ್ಬೋದು. ಅದು ಅಲ್ಲದೆ ಮಾಮಾ ಅರ್ಥನವರ ಅಫಿಷಿಯಲ್ ಆ್ಯಪು ಕೂಡ ಲಾಂಚ್ ಆಗಿದೆ. ಅದರಲ್ಲೂ ಡೌನ್ಲೋಡ್ ಮಾಡಿಕೊಂಡು ನೀವು ಅದರಲ್ಲೂ ಕೂಡ ಶಾಪ್ ಮಾಡ್ಕೋಬೋದು. ಸ್ಪೆಷಲಿ ಇದು ಬಂದು ಒಂದು ಇಂಡಿಯನ್ ಬ್ರ್ಯಾಂಡ್. ಇದು ಇಂಡಿಯನ್ ಬ್ರ್ಯಾಂಡ್ ಅಂದಮೇಲೆ ನಾವು ಸಪೋರ್ಟ್ ಮಾಡಲೇಬೇಕು. ನಮ್ಮ ಕೈ ಒಂದು ಸಹಾಯ ನಮ್ಮ ಕಡೆಯಿಂದ ಇರಲೇಬೇಕು. ನೆಕ್ಸ್ಟ್ ಬಂದು ಇಲ್ಲಿ ನಾನು ತೋರಿಸ್ತಾ ಇದ್ದೀನಲ್ಲ ಸಿರಮ್ಸು, ಇದರಲ್ಲಿ ನಮಗೆ 3 ಟೈಪ್ಸ್ ಆಫ್ ಸಿರಮ್ಸ್ ಬರುತ್ತೆ. ಈ CC ಸಿರಮ್ಸ್ ಏನು ಮಾಡುತ್ತೆ ಅಂತಂದರೆ ಹೈಡ್ರಾ ಗ್ಲೋ CC ಸಿರಮ್ ಬಂದು ವೆರಿ ಲೈಟ್ ವೆಯ್ಟೆಡ್ ಆಗಿರುತ್ತೆ. ನಿಮ್ಮ ಸ್ಕಿನ್ನನ್ನು ಹೈಡ್ರೇಟಿಂಗ್ ಆಗಿ ಇಟ್ಕೊಳ್ಳುತ್ತೆ. ಮತ್ತು ಸ್ಕಿನ್ನಲ್ಲಿ ಕ್ರ್ಯಾಕಿಯಾಗಿ ಮತ್ತು ಡ್ರೈ ಆಗೋದು, ಪ್ಯಾಚಿ ಆಗೋದು ಈ ಥರ ಎಲ್ಲ ಎಂಥದ್ದು ಇರಲ್ಲ. ಒಂದು ಸ್ವಲ್ಪ ಕೇಕಿಯಾಗಿ ಕಾಣಿಸೋದು ಈ ಥರ ಎಲ್ಲ ಚಾನ್ಸಸ್ ತುಂಬಾ ಕಡಿಮೆ. ಆಯಿಲ್ ಫ್ರೀ ಇದು. ನಿಮ್ಮ ಲುಕ್ ಬಂದು ತುಂಬಾ ನ್ಯಾಚುರಲ್ ಕವರೇಜ್ ಆಗಿ ಡೂಯಿ ಲುಕ್ ಕೊಡುತ್ತೆ ಆ್ಯಂಡ್ ಒಳಗಡೆಯಿಂದನೂ ಗ್ಲೋ ಆಗುತ್ತೆ. ಯಾವುದೇ ಹೈಲೈಟರ್ಸ್ ಆ ಥರ ಈ ಥರ ಎಂಥದ್ದು ಯೂಸ್ ಮಾಡದೆ ನಿಮ್ಮ ಸ್ಕಿನ್ನನ್ನು ಡೀಪಾಗಿ ಹೈಡ್ರೇಟ್ ಮಾಡುತ್ತೆ. ಮೇನ್ ಇಂಟೆನ್ಷನ್ ಬಂದು ಇದರಲ್ಲಿ ನ್ಯಾಚುರಲ್ ಗ್ಲೋ ಕೊಡುತ್ತೆ. ನಂಬರ್ 1 ಲಾಂಗ್ ಲಾಸ್ಟಿಂಗ್ ಆಗಿರುತ್ತೆ. ನಂಬರ್ 2 ಮೇಡ್ ಸೇಫ್. ಇದು ಯಾವುದೇ ಸೈಡ್ ಎಫೆಕ್ಟ್ಸ್ ಇರಲ್ಲ ಇದರಲ್ಲಿ. ಮತ್ತು ನಾನ್ ಆಯಿಲಿ ಆಗಿರುತ್ತೆ, ಗ್ರೀಸಿಯಾಗಿ ಒಂಥರ ಆಯಿಲಿ ಕಂಟೆಂಟ್ ಇದರಲ್ಲಿ ಇರಲ್ಲ. ನಿಮ್ಮ ಸ್ಕಿನ್ನನ್ನು ಹೈಡ್ರೇಟಿಂಗ್ ಆಗಿ ಇಟ್ಕೊಳ್ಳುತ್ತೆ ಆ್ಯಂಡ್ ವಾಟರ್ ರೆಸಿಸ್ಟೆಂಟ್. ಇದು ಸ್ಪೆಷಲಿ ತುಂಬಾ ಇಂಪಾರ್ಟೆಂಟ್ ಪಾರ್ಟ್ ಏನಪ್ಪ ಅಂತಂದರೆ ಡರ್ಮಟಾಲಜಿಕಲಿ ಟೆಸ್ಟೆಡ್ ಇದು. ಸೊ ದ್ಯಾಟ್ ನೀವು ಯಾವುದೇ ಭಯ ಪಡುವಂಥ ಅವಶ್ಯಕತೆ ಇಲ್ಲ. ನಿಮ್ಮ ಡೈಲಿ ಬೇಸಿಸಲ್ಲೂ ನೀವು ನ್ಯಾಚುರಲ್ ಆಗಿ ಕಾಣಬೇಕು, ಆದರೆ ಮೇಕಪ್ ಬೇಕು ಅಂತಂದರೆ ಈ CC ಸಿರಮ್ಸ್ನ ಬಳಸಿ ನೋಡಿ. ನನಗಂತೂ ಸಿಕ್ಕಾಪಟ್ಟೆನೇ ಇಷ್ಟ ಆಯಿತು. ಬಿಗ್ ಥಮ್ಸ್ ಅಪ್ ಕೊಡ್ತೀನಿ. ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಮಾಮಾ ಅರ್ಥನ ಅವರ ಫೌಂಡೇಶನ್ ಆಗಿರಲಿ, ಲಿಪ್ಸ್ಟಿಕ್ಸ್ ಆಗಿರಲಿ ಆ್ಯಂಡ್ ಈ CC ಸಿರಮ್ಸು ಫುಲ್ ಫಿದಾ ಆಗಿಬಿಟ್ಟಿದ್ದೀನಿ. ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಇದರಲ್ಲಿ ನಮಗೆ ಶೇಡ್ ಸಿಗುತ್ತೆ, ವೆನಿಲಾ, ಪೀಚ್ ಆ್ಯಂಡ್ ಹನಿ ಈ ಥರ 3 ಶೇಡ್ ಸಿಗುತ್ತೆ. ಸೊ ದ್ಯಾಟ್ ಲೈಟರ್ ಟೋನು, ಮೀಡಿಯಮ್ ಟೋನು, ಡಾರ್ಕರ್ ಟೋನು 3 ಟೋನ್ ಸಿಗುತ್ತೆ. ನಿಮಗೆ ಯಾವ್ದು ಬೇಕು ನೀವು ಅದನ್ನು ತಗೊಳ್ಳಿ. ನೆಕ್ಸ್ಟ್ ಬಂದು ಚೀಕ್ ಟಿಂಟ್ ಬಗ್ಗೆ ಹೇಳಬೇಕಂತಂದರೆ ಚೀಕ್ ಟಿಂಟಲ್ಲೂ ಅಷ್ಟೇ ನಿಮಗೆ 3 ಟೈಪ್ಸ್ ಆಫ್ ಶೇಡ್ ಸಿಗುತ್ತೆ. ಬೀಟ್ ರೆಡ್ ಮತ್ತು ಕೋಕೋನೂಟ್ ಮತ್ತು ರೋಸ್ ಪಿಂಕ್ ಅಂತ ಹೇಳಿಬಿಟ್ಟು. ಬೀಟ್ರೂಟ್ನ ಬಳಸ್ಕೊಂಡು ಮಾಡಿರುವಂಥದ್ದನ್ನ ಬೀಟ್ ರೆಡ್ ಅಂತಾರೆ, ಖೋಖೋನ ಬಳಸ್ಕೊಂಡು ಮಾಡಿರುವಂಥ ಕೋಕೋನೂಡ್ ಅಂತ ಹೇಳ್ತಾರೆ. ರೋಸ್ ಪೆಟಲ್ಸ್ನ ಬಳಸ್ಕೊಂಡು ಮಾಡಿರುವಂಥದ್ದನ್ನ ರೋಸ್ ಪಿಂಕ್ ಅಂತ ಹೇಳ್ತಾರೆ. ಇದರಲ್ಲಿ ಮೇನ್ ಕೀ ಇಂಗ್ರೀಡಿಯೆಂಟ್ಸ್ ಏನಪ್ಪ ಅಂತಂತಂದರೆ ಕ್ರೀಮಿ ಮ್ಯಾಟ್ ಟೆಕ್ಸ್ಚರ್ ಆಗಿರುತ್ತೆ. ಇದು ತುಂಬಾ ಸ್ಮೂತಾಗಿ ಗ್ಲೈಡ್ ಆಗುತ್ತೆ, ತುಂಬಾ ಸ್ಮೂತಾಗಿ ಬ್ಲೆಂಡ್ ಆಗುತ್ತೆ. ಸೂಪರ್ ಲಾಂಗ್ ಲಾಸ್ಟಿಂಗ್. ಇದು ತುಂಬಾ ಹೊತ್ತು ಲಾಂಗ್ ಲಾಸ್ಟಿಂಗ್ ಆಗಿರುತ್ತೆ. ಕಂಪ್ಲೀಟ್ಲಿ ಮೇಡ್ ಸೇಫ್. ಇದರಲ್ಲಿ ಯಾವುದೇ ಸೈಡ್ ಎಫೆಕ್ಟ್ಸ್ ಇರಲ್ಲ ಆ್ಯಂಡ್ ನೀವು ಡೈಲಿ ಬೇಸಿಸ್ ಮೇಲೆ ಆರಾಮಾಗಿ ಯೂಸ್ ಮಾಡ್ಬೋದು.
ಈಸಿಯಾಗಿ ಬ್ಲೆಂಡ್ ಆಗುತ್ತೆ, ಅದು ತುಂಬಾ ಇಂಪಾರ್ಟೆಂಟು. ಪ್ಯಾಚಿ ಆಗಿಬಿಟ್ರೆ ಚೀಕ್ ಟಿಂಟ್ ಬಂದು ಸ್ವಲ್ಪ ಹಾಟಾಗಿ ಕಾಣಿಸುತ್ತೆ. ಅದರ ಬದಲು ಕ್ಲೀನಾಗಿ ಬ್ಲೆಂಡ್ ಆದರೆ ತುಂಬಾ ಬ್ಯೂಟಿಫುಲ್ಲಾಗಿ ನ್ಯಾಚುರಲ್ ಆಗಿ ಕಾಣುತ್ತೆ. ಇದು ಸ್ಪೆಷಲಿ ಡರ್ಮಟಾಲಜಿಕಲಿ ಟೆಸ್ಟೆಡ್, ಸೊ ದ್ಯಾಟ್ ನೀವು ಯಾವುದೇ ಕಾರಣಕ್ಕೂ ಭಯಪಡೋ ಅವಶ್ಯಕತೆ ಇಲ್ಲ. ನೀವು ಡೈಲಿ ಬೇಸಿಸ್ ಮೇಲೆ ಆರಾಮಾಗಿ ಯೂಸ್ ಮಾಡ್ಬೋದು. ಟಾಕ್ಸಿಕ್ಸ್ ಫ್ರೀ, ಕಂಪ್ಲೀಟ್ಲಿ ಮೇಡ್ ಸೇಫ್. ಇದು ಎವ್ರಿ ಡೇ ಯೂಸಸ್ಗೆ ನೀವು ಆರಾಮಾಗಿ ಯೂಸ್ ಮಾಡ್ಬೋದು. ಮತ್ತು ಮಾಮಾರ್ತ್ ಬ್ರ್ಯಾಂಡಲ್ಲಿ ಒಂದು ಸ್ಪೆಷಲ್ ಆ್ಯಂಡ್ ಇಂಪಾರ್ಟೆಂಟ್ ಎನ್ವಿರಾನ್ಮೆಂಟಲ್ ಫ್ರೆಂಡ್ಲಿ ವಿಷಯ ಏನಪ್ಪ ಅಂತಂದರೆ ಪ್ಲಾಸ್ಟಿಕ್ ಫ್ರೀ. ಇವರು ಪ್ಲಾಸ್ಟಿಕ್ ಬಳಸ್ತಾರೆ, ಪ್ಲಾಸ್ಟಿಕ್ ಬಳಸೋದಕ್ಕಿಂತ ಅವರು ರೀಸೈಕಲ್ ಮಾಡೋದು ತುಂಬಾ ಅದು ಒಂದು ಇಂಪಾರ್ಟೆಂಟ್ ವಿಷಯ. ಇದು ತುಂಬಾ ಸೇಫ್ ಇರುವಂಥ ವಿಷಯ, ಎಲ್ಲರಿಗೂ ಒಳ್ಳೆಯದಾಗುವಂಥ ವಿಷಯ. ಸರಿ ಬನ್ನಿ, ಹೇಗೆ ಸ್ಟೆಪ್ ಬೈ ಸ್ಟೆಪ್ ನಾನು ಹೇಳ್ತಾ ಹೋಗ್ತೀನಿ. ನಾನು ಫ್ರೆಶ್ ಆಗಿ ಮುಖ ತೊಳ್ಕೊಂಡಿದ್ದೀನಿ ಅಷ್ಟೇನೆ, ಯಾವುದೇ ಮಾಯ್ಶ್ಚರೈಸರ್ ಆಗಿರಲಿ ಪ್ರೈಮರ್ ಆಗಿರಲಿ ಏನು ಯೂಸ್ ಮಾಡಿಲ್ಲ. ಜಸ್ಟ್ ಬೇರ್ ಫೇಸ್ನ ಇಟ್ಕೊಂಡು ನಾನು ಮೇಕಪ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನನ್ನ ಶೇಡಿನ CC ಸಿರಮ್ನ ತೊಗೊಂಡು ಒಂದು ಸ್ವಲ್ಪ ಡಾಟ್ ಮಾಡಿಕೊಂಡು ಮುಖದಲ್ಲಿ ಹಚ್ಕೋತಾ ಇದ್ದೀನಿ. ಅಥವಾ ನೀವು ಕೈ ಮೇಲೆ ಹಾಕ್ಕೊಂಡು ಬೇಕಾದರೆ ಬ್ಲೆಂಡರ್ ತೊಗೊಳ್ಳಿ. ಬ್ಲೆಂಡರಲ್ಲಿ ನೀವು ಒಂದು ಚೂರೇ ಬ್ಲೆಂಡ್ ಅಪ್ಲೈ ಮಾಡ್ತಾ ಬರಬೇಕು. ಯಾವತ್ತು ಬ್ಲೆಂಡರಲ್ಲಿ ನೀವು ಅಪ್ಲೈ ಮಾಡ್ತೀರಾ ಅಥವಾ ಬ್ರಷಲ್ಲಿ ಅಪ್ಲೈ ಮಾಡ್ತೀರಾ, ನಾಟ್ ಆನ್ ಇಶ್ಯೂ, ಯಾವ್ದು ಬೇಕಾದರೂ ಬಳಸ್ಕೋಬೋದು. ಬ್ಲೆಂಡರ್ ಏನಾದರೂ ಬಳಸಿದ್ರೆ ಸ್ವಲ್ಪ ನೀರಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ಹಿಂಡ್ಬಿಟ್ಟು ಬ್ಲೆಂಡರ್ನ ಬಳಸಿ, ಓಕೆನಾ. ಬ್ರಷ್ ಅಂದರೆ ಆ್ಯಸ್ ಯೂಶುವಲ್ ನೀವು ಡೈರೆಕ್ಟಾಗಿ ಯೂಸ್ ಮಾಡ್ಬೋದು. ನೀವು ಎಷ್ಟು ಡ್ಯಾಬ್ ಮಾಡ್ತೀರೋ ಅಷ್ಟು ಪ್ರಾಡಕ್ಟ್ ನಿಮ್ಮ ಮುಖದ ಮೇಲೆ ಕೂತ್ಕೊಳ್ಳುತ್ತೆ. ಸ್ಪಾಂಜಲ್ಲಿ ನೀವೇನಾದರೂ ಬ್ಲೆಂಡರಲ್ಲಿ ಏನಾದರೂ ನೀವು ಬ್ಲೆಂಡ್ ಮಾಡ್ತೀನಿ ಅಂತಂದರೆ ನಿಮಗೆ ಮುಖಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಪ್ರಾಡಕ್ಟ್ಸ್ ನಿಮ್ಮ ಮುಖದ ಮೇಲೆ ಬರುತ್ತೆ, ಬಾಕಿದೆಲ್ಲನೂ ಅಬ್ಸಾರ್ವ್ ಮಾಡುತ್ತೆ. ಅದು ಒಂದು ನಿಮ್ಗೇನಾದರೂ ಶಿಯರ್ ಕವರೇಜ್, ಮೀಡಿಯಮ್ ಕವರೇಜ್ ಬೇಕು ಅಂತಂದರೆ ಬ್ಲೆಂಡರ್ ಯೂಸ್ ಮಾಡಿ. ಬಟ್ ನಾನು ಪರ್ಸ್ನಲಿ ಹೈ ಕವರೇಜ್ ಬೇಕಂತಂದ್ರೂ ಬ್ಲೆಂಡರಲ್ಲೇ ಟ್ರೈ ಮಾಡ್ತೀನಿ. ನಂಗೆ ತುಂಬ ಇಷ್ಟ ಆಗೋದು ಬ್ಲೆಂಡರೇ. ಬ್ರಷು ಅಷ್ಟಕ್ಕಷ್ಟೇ, ನಾನೇನು ಜಾಸ್ತಿ ಯೂಸ್ ಮಾಡಲ್ಲ. ನೆಕ್ಸ್ಟ್ ಬಂದು ನಾನು ಕ್ಲೀನಾಗಿ ಬ್ಲೆಂಡ್ ಮಾಡಿಬಿಟ್ಟು ನಾನಿಲ್ಲಿ ಯಾವುದೇ ಪೌಡರ್ ಆಗಿರಲಿ, ಕಾಂಪ್ಯಾಕ್ಟ್ ಆಗಿರಲಿ, ಲೂಸ್ ಪೌಡರ್ ಆಗಿರಲಿ ಎಂಥದ್ದು ಯೂಸ್ ಮಾಡಲಿಲ್ಲ. ಡೈರೆಕ್ಟಾಗಿ ನಾನು ಚೀಕ್ ಟಿಂಟ್ನ ಬಳಸ್ತಾ ಇದ್ದೀನಿ ನನ್ನ ಸ್ಪಾಂಜಲ್ಲಿ, ಅಥವಾ ನೀವು ಕೈಯಲ್ಲಿ ಬೇಕಾದರೆ ಅಪ್ಲೈ ಮಾಡ್ಕೋಬೋದು ಚೀಕ್ಸ್ ಮೇಲೆ. ಅಪ್ಲೈ ಮಾಡಿದಾದಮೇಲೆ ಕ್ಲೀನಾಗಿ ಈ ಥರ ಬ್ಯಾಕ್ ಸೈಡ್ ಆಫ್ ಬ್ಲೆಂಡರ್, ನೀವು ಇನ್ ಒಂದು ಪಾರ್ಟ್ ಎಲ್ಲಿ ಫೌಂಡೇಶನ್ ಯೂಸ್ ಮಾಡಿರ್ತೀರೋ ಅಲ್ಲಿ ಬ್ಲೆಂಡ್ ಮಾಡೋ ಅವಶ್ಯಕತೆ ಇಲ್ಲ. ಬ್ಯಾಕ್ ಸೈಡ್ ಎಂಟಿ ಇರುತ್ತಲ್ಲ, ಅಲ್ಲಿ ಬೇಕಾದರೆ ನೀವು ಚೀಕ್ ಟಿಂಟ್ನ ಬ್ಲೆಂಡ್ ಮಾಡ್ಕೊಳ್ಳಿ. ಆ್ಯಂಡ್ ನಿಮ್ಗೇನಾದರೂ ಚೀಕ್ ಟಿಂಟ್ ಇನ್ ಕೇಸ್ ಜಾಸ್ತಿ ಅನ್ನಿಸ್ದಾಗ ನೀವು ಫೌಂಡೇಶನ್ ಯೂಸ್ ಮಾಡಿದಿರಲ್ಲ ಆ ಪಾರ್ಟ್ನ ಯೂಸ್ ಮಾಡಿಕೊಂಡು ಸ್ವಲ್ಪ ಲೈಟಾಗಿ ಬ್ಲೆಂಡ್ ಮಾಡಿಕೊಂಡ್ರೆ, ಸೊ ದ್ಯಾಟ್ ನಿಮಗೆ ಚೀಕ್ ಟಿಂಟ್ ಸ್ವಲ್ಪ ಲೈಟರ್ ಟೋನಲ್ಲಿ ಕಾಣುತ್ತೆ. ಇಷ್ಟೇ ಡಿಫ್ರೆನ್ಸ್. ನಾನೀಗ ಎರಡೂ ಕಡೆನೂ ಅಪ್ಲೈ ಮಾಡ್ಕೋತಾ ಇದ್ದೀನಿ. ಸಿಂಪಲ್ ಆ್ಯಂಡ್ ಈಸಿ ಪೀಸಿಯಾಗಿ ಲಿಪ್ಸ್ಟಿಕ್ ಥರನೂ ಯೂಸ್ ಮಾಡ್ಬೋದು, ಐ ಶೇಡ್ ಥರನೂ ಯೂಸ್ ಮಾಡ್ಬೋದು, ಚೀಕ್ ಟಿಂಟ್ ಥರನೂ ಯೂಸ್ ಮಾಡ್ಬೋದು. 3 ಕೆಲಸ ನಿಮಗೆ ಒಂದರಲ್ಲೇ ಆಗ್ತಿದೆ ಅಂದರೆ ಸೂಪರ್ಬ್ ಈಸಿ. ಆ್ಯಂಡ್ ಆಲ್ಸೋ ಅದರಲ್ಲಿ ಒಂದು ಸ್ಮಾಲ್ ಮಿರರ್ ಕೊಟ್ಟಿದ್ದಾರೆ, ಟ್ರಾವೆಲ್ ಫ್ರೆಂಡ್ಲಿ ಆಗಿರಲಿ ಅಂತ ಹೇಳ್ಬಿಟ್ಟು ನೀವು ಎಲ್ಲೇ ತೊಗೊಂಡೋದ್ರೂ ಆರಾಮಾಗಿ ಮಿರರ್ ನೋಡಿಕೊಂಡು ಚಕ್ ಅಂತ ಕ್ವಿಕ್ಕಾಗಿ ಹಾಕ್ಕೋಬೋದು. ನನಗೆ ಚೀಕ್ ಟಿಂಟ್ನ ಸ್ವಲ್ಪ ಮೂಗ್ ಮೇಲೆ ಹಾಕ್ಕೊಳ್ಳೋಕ್ಕೂ ತುಂಬ ಇಷ್ಟ ಆಗುತ್ತೆ, ಸೊ ದ್ಯಾಟ್ ಅಲ್ಲೂ ಹಾಕ್ಕೋತಾ ಇದ್ದೀನಿ. ಆ್ಯಂಡ್ ಪ್ರಾಪರಾಗಿ ಬ್ಲೆಂಡ್ ಆಯಿತು. ಒಂದು ಸ್ವಲ್ಪ ಬಿಂದಿ ಇಟ್ಕೊಂಡಿದ್ರೆ ಇನ್ನೂ ಪ್ರಾಪರಾಗಿ ಸಕ್ಕತ್ತಾಗಿ ಫಿನಿಶಿಂಗ್ ಇರ್ತಾಯಿತ್ತು. ಬಟ್ ಬಿಂದಿ ಇಟ್ಕೊಂಡಿಲ್ಲ ನಾನು, ಇರಲಿ. ಇನ್ನು ಐಬ್ರೋಸ್ ಎಲ್ಲ ಫಿಲ್ ಮಾಡಿ ಬಿಂದಿ ಇಟ್ಕೊಂಡ್ರೆ ಸಖತ್ ನ್ಯಾಚುರಲ್ ಆಗಿ ಸೂಪರ್ಬ್ ಆಗಿ ಕಾಣುತ್ತೆ. ಟ್ರೈ ಮಾಡಿ. ಯಾರಿಗಾದ್ರೂ ಬೇಕು ಅಂತಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇರುತ್ತೆ, ಸೊ ದ್ಯಾಟ್ ನೀವು ಅವ್ರ ಪೇಜ್ನ ಚೆಕ್ಔಟ್ ಮಾಡ್ಬೋದು. ಪೇಜ್ ಇನ್ ದ ಸೆನ್ಸ್ ಅವರ ಆ್ಯಪ್ ಆಗಿರ್ಬೋದು, ನೈಕಾ, ಫ್ಲಿಪ್ಕಾರ್ಟ್, ಅಮೆಝಾನ್, ಪರ್ಪಲ್ ಎಲ್ಲ ಕಡೆನೂ ಸಿಗುತ್ತೆ, ಅಥವಾ ನಿಯರ್ ಬೈ ಸ್ಟೋರ್ಸಲ್ಲೂ ಸಿಗುತ್ತೆ. ಚೆಕ್ಔಟ್ ಮಾಡಿ ನಿಮ್ಗೆ ಎಲ್ಲಿ ಬೇಕೋ ಅಲ್ಲಿ ತೊಗೊಳ್ಳಿ, ಓಕೆನಾ. ತುಂಬಾ ನ್ಯಾಚುರಲಾಗಿ ಕಾಣುತ್ತೆ ಲಿಪ್ ಟಿಂಟ್ ಬಂದು. ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಟ್ರೈ ಮಾಡಿ ಅಂತ ಹೇಳ್ತೀನಿ.